वो ना कನ್ನಡ ಮತ್ತೆ कर ಮಾತಾಡಲ್ಲ ಯಾಕೆ ಮಾತಾಡಲ್ಲ ಆ ಗೊಂಬೆಗೆ ಎಕ್ಸಸೈಸ್ ಮಾಡಿಸ್ತಾ ಇದ್ದಾಳೆ ನೋಡಿ ನನ್ನ ಮಗಳು ಮಾಡಿಸು ಎಕ್ಸಸೈಸ್ ನಡಿ ಆಕ್ಚುಲಿ ಏನಾಯ್ತು ಅಂತಂದ್ರೆ ಅವಳು ನ್ಯೂ ಟ್ರೆಂಡಿಂಗ್ ಸಾಂಗ್ ಹೈರ ಹೈರ ಸಾಂಗ್ ಬಂದಿದ್ದಲ್ಲ ಅದಕ್ಕೆ ರೀಲ್ಸ್ ಮಾಡ್ಬೇಕು ಅಂತೀರಿ ಡ್ಯಾನ್ಸ್ ಮಾಡ್ತಿದ್ಲು ಒಂದು ಟೈಮ್ ಆಮೇಲೆ ಎಕ್ಸಸೈಸ್ ಮಾಡ್ತೀನಿ ಅಂತ ಹೋಗಿ ಈ ಕೈ ನಾವು ಬೆಳೆದಿಲ್ಲಲ್ಲ ಲಟ್ ಅಂತ ಸೌಂಡ್ ಬಂತ ಅದಕ್ಕೆ ನಿನ್ಗಿದೆ ನಿಜ ನಿಜ ತಂಗಿ ಆಗಿದ್ರೆ ಕೈ ಮುರಿದಿದ್ರಿ ಅದಕ್ಕೆ ಅಮ್ಮನ ಕಸ್ಮರ್ಗೆ ನನ್ ಕೈ ಬರ್ತಿತ್ತು ಅಂತ ಹೇಳಿದ್ದಾರೆ ಕೈ ನೋಡಿ ಗೈಸ್ ಯಾಕೆ ಕಸ್ಮರಿ ತಗೊಂಡು ಹೊಡಿತಿದ್ರು ಅಮ್ಮ ಅಂತ ಹೇಳ್ತಾ ಇದ್ದಾಳ ಅವಳು ನೋಡಿ ಇವರು ಈ ಟ್ರೆಂಡ್ ಆಗಿರೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಳೆ ಏ ದೂರ ಸರಿಯಲ್ಲಿ ಕಾಣಲ್ಲ ಸ್ವಲ್ಪ ದೂರ ಅಲ್ಲಿ ನಿಂತ್ಕ ನೀ ಸಾಂಗ್ ಹೇಳ್ತೀಯಾ ಹೈರ ಹೈರ ಹೈರಪ್ಪ ಹೈರ ಹೈರ ಹೈರಪ್ಪ catch ಏನಿದೆ ಶೀಲಾಗೆ ಗೊಂಬೆ ಹೆಸರು ಶೀಲಾ ಇಟ್ಟು ಹೌದಾ ಶೀಲಾ ಅಂತೆ ಕರ್ಲಿ ಏರ್ಸು ಇವಳು ನನ್ನ ಜೊತೆಗೆ ಏಟ್ ಮಾಡಿದ್ರ ರೀಲ್ಸಿಗೆ ಬರ್ತಾಳೆ ಗೈಸ್ ಶೀಲಾ ನನ್ನ ಫ್ರೆಂಡ್ ಯಾವ ಟೈಪ್ ರೆಡಿ ಮಾಡಿದ್ದೀನಿ ನೋಡಿ ಗೈಸ್ ನಮ್ಮ ಶೀಲಾಗೆ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಶೀಲಾ ಜೊತೆಗೆ ಟೈಮ್ ಪಾಸ್ ಚಿಕ್ಕ ಮಗಳದ್ದು ಅದ ಬಿಟ್ಟು ಫಸ್ಟ್ ಶೀಲಾ ಮಾತಾಡ್ತಾಳೆ ಫಸ್ಟ್ ಅತಿ ಕೈ ವಿಕೊಂತಿ ಗೈಸ್ ನೋಡಿ ಇಲ್ಲಿ ಶೀಲಾ ಮಾತಾಡ್ತಾಳಂತೆ ಬ್ಲಾಗ್ ಅಲ್ಲಿ ಹಾಯ್ ಗೈಸ್ ನನ್ನ ಹೆಸರು ಶೀಲಾ ಪರಿಚಯ ಮಾಡಿಸ್ಕೊಡ ನಿನ್ನ ಶೀಲಾನ ನರ್ಸರಿಗೆ ನಾನು ಹೋಗ್ತೀನಿ ಹಾಂ ಯಾವ ಸ್ಕೂಲ್ ನನ್ನ ಸ್ಕೂಲಿಗೆ ಬರ್ತಾಳೆ ನಮ್ಮ ಸ್ಕೂಲಿಗೆ ಬರ್ತಾಳೆ ಗೈಸ್ ಹಾಯ್ ಬಾಯ್ ಹಾಯ್ ಕುತ್ಕೊಂತಿದ್ದಾಳೆ ನೋಡಿ ಗೈಸ್ ಇಲ್ಲಿ ಶೀಲಾ ನಿನಗೆ ಅದು ಸ್ವಂತನೇ ಈಗ ಟೀ ಕುಡಿತಾಳೆ ಶೀಲಾ 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 ಕಿ ಜವಾನಿ ಇಪ್ಪತ್ತು ನಿಮಿಷ ನನ್ನ ತಂಗಿ ಗೈಸ್ ಶೀಲಾ ಅವ್ರ ತಂಗಿ ಅಂತೆ ಅವಳಿಗೆ ಮಾತು ಬರಲ್ಲ ಗೈಸ್ ನೋಡಿ ಸೈಲೆಂಟ್ ಆಗಿ ನಿನ್ಗಿಂತ ವೈಡಿಲ್ಲ ನೋಡೋಳು ನೋಡಿ ಗೈಸ್ ಇಬ್ರದ್ದು ಕಲರ್ ಒಂದೇ ರೀತಿ ನೀ ಡ್ಯಾನ್ಸ್ ಮಾಡ ನಿನ್ನ ತಂಗಿ ಹತ್ರ ಒಂದು ಡ್ಯಾನ್ಸ್ ಹೇಳ್ಕೊಡು ನಿನ್ನ ತಂಗಿ ಇವತ್ತು ಒಂದೇ ದಿನ ನಾಳೆಯಿಂದ ಮತ್ತೆ ಶೀಲಾ ಇಲ್ಲ ಅವಳೆಲ್ಲ ಮಾತಾಡೋದಿರುತ್ತೆ ಸಾಂಗ್ ಯಾವ್ದು ನೋಡಿ ಗೈಸ್ ನಾನು ಮುರುಡೇಶ್ವರ ಸ್ಕೂಲ್ ಟ್ರಿಪ್ ಹೋದಂತ ಬಂದಿದ್ದಿಲ್ಲ ಜೋರಾಗಿ ಮಾತಾಡ್ಬೇಕು ಕೇಳಲ್ಲ ಇದಕ್ಕೆ 100 ರೂಪೀಸ್ ಇದಕ್ಕೆ 100 ರೂಪೀಸ್ ಇದನ್ನ 2 ತಂದಿದ್ದೆ 200 ತಂದಿದ್ದೆ ಎಲ್ಲಿ ಟೂರಿಗೆ ಹೋದ ತಂದಿದ್ದದು ಮುರುಡೇಶ್ವರಕ್ಕೆ ಹೋದಾಗ ಮುರುಡೇಶ್ವರಕ್ಕಲ್ಲ ಅದು ಹಾಕಿ ಚೆನ್ನಾಗಿತ್ತು ನೋಡೋದು ಇದು ಲೈಟ್ ಹಾಕೋದಕ್ಕೆ ಗೊಂಬಿಗೆ ಅದಕ್ಕೆ ಹಾಕು ಲೈಟ್ ಹಾಕಿ ಲೈಟ್ ಹಾಕಿದ್ದೀನಿ
ಲೈಟ್ ಕಾಣಿಸಲ್ಲ ಹತ್ರ ತಗೊಂಬಲ್ಲಿ ತೋರಿಸಿ ನೀನು ಶೀಲಂಗ್ ಕರ್ಕೊಂಬ ವಾ ಕಾಣಲ್ಲ ಲೈಟ್ ಕಾಣಲ್ಲ ಅಂದ್ರೆ ಇದು ಅಂದ್ರೆ ಕತ್ಲೊಳಗೆ ಕಾಣ್ತದಲ್ಲ ಬೆಳಕೈತಲ್ಲ ಕಾಣಲ್ಲ. ಗೈಸ್ ಶೀಲಾಗೋಸ್ಕರ ನಾನು ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ಶೀಲಾ ಶೀಲಾ ಡೋಂಟ್ ವೆರಿ ನೋಡಿ ನಮ್ಮ ಇದನ್ನವ್ರು ಕೊಟ್ಟು ಕಳಿಸಿದ್ರು. ಅವರು ಹೊಲದಲ್ಲಿ ಹಾಕ್ಯಾರ ಬಾಳೆ ಗೊನೆ ಹಾಕ್ಯಾರಲ್ಲ, ಹಾಗಾಗಿ ಬಾಳೆ ಗಿಡ ಹಚ್ಚಾರ ಅವರು ತೋಟದಲ್ಲಿ. ಹಾಗಾಗಿ ನೋಡಿ ಗೊನೆ ಕೊಟ್ಟು ಕಳ್ಸ್ಯಾರ ನಮ್ಮ ಇದನ್ನ. ನಿನ್ನೆ ಅಂದ್ರೆ ಕಾಯಿ ತುಂಬಾ ಇತ್ತು, ಇವತ್ತು ಬೆಳಗ್ಗೆ ಎಲ್ಲ ಕಾಯಿ ಇದ್ದಿದ್ದು. ಯಾವಾಗ ನಿನ್ನೆ ಬೆಳಗ್ಗೆ ಅದ ಸೌಂಡ್ ಕಡಿಮೆ ಮಾಡಿ, ನೋಟಿಲ್ಲ ನಮ್ಮ ಕಡೆ ಸೌಂಡ್ ಕಡಿಮೆ. ನಿನ್ನೆ ಬೆಳಗ್ಗೆ ನೋಡ್ದ ಅದು ಕಾಯಿ ಇದ್ದಿದ್ದು. ಅದು ಒಂದೇನೋ ಇತ್ತು ಅಂತ ಹೇಳಿದ್ರು ಪಪ್ಪ. ನಿನ್ನೆ ಸುಣ್ಣ ಹಚ್ಚಿದ ತಕ್ಷಣ ನೋಡಿ 2 ದಿನ ಟೈಮ್ ತೊಗೊಂತದ್ದು. ನೋಡಿ ನಾ ಹೇಳಿಲ್ರಿ ಅದು ಸ್ವಲ್ಪ ತೆಗೀರಿ, ಒಂದೇ ಸರಿ ಹಣ್ಣು ಆಗ್ತದಂತ ಹೇಳಿಲ್ರಿ. ನೋಡ್ರಿ ಈಗ ಹೆಂಗೆ ತಿನ್ನಕ್ಕಾಗ್ತದೆ ಒಂದೇ ಸರಿ ಹಣ್ಣಾದ. ಗೈಸ್ ನಾನು ಹಿಂಗೆ ನೆನ್ಪು ಮಾಡಿದ್ದಕ್ಕೆ ನೋಡಿದ್ರಿ, ಇಲ್ಲಾಂದ್ರೆ ಫುಲ್ ಹಣ್ಣಾಗಿ ಹಾಳಾಗ್ತಿತ್ತು. ಇಷ್ಟು ಸಣ್ಣ ಬಾಳೆಹಣ್ಣು. ಪುಟ್ಟ ಬಾಳೆ ಅದು ಸ್ವಲ್ಪ ಮೇಲೆ ಯಾವ್ದು ಹಣ್ಣಾಗ್ಬೇಕು. ಸಾರಿ ಏಲಕ್ಕಿ ಬಾಳೆಹಣ್ಣು, ಪುಟ್ಟ ಬಾಳೆ ಅಂತೇನೆ ನೋಡಿ ನಾನು. ಸ್ವೀಟ್ ನೋಡಿ ಗೈಸ್, ಮೇಲಿನ ಸ್ವಲ್ಪ ಇಲ್ಲಷ್ಟೇ ಹಣ್ಣು. ಅದಕ್ಕೆ ಹಣ್ಣು ಆಗ್ತದ. ಹಣ್ಣು ಆಗೈತಾಗಲೇ ಆಲ್ರೆಡಿ. ಈಗ ಹೆಂಗೆ ಗೊತ್ತಾ, ಹಣ್ಣಾಗಿದೆ. ಕೆಳಗಿನ ತಗೊಳ್ರಿ ಫಸ್ಟಿಂದು. ಕಾಯಿ ಐತ್ರಿ. ಅಯ್ಯ ವಾವ್, ಸುಮ್ ಬಾಳೆ ತಿನ್ನೋದೇ ಅಲ್ಲ ಕೆಳಗಡೆ. ಇವತ್ತು ಊಟ ಮಾಡಂಗಿಲ್ಲ, ಇವತ್ತು ಬಾಳೆಹಣ್ಣು ತಿಂದು. ವಾವ್ ಇವತ್ತು ತಿನ್ನೋದು ನೋಡಿ. ಮಂಗಣ್ಣ ನೋಡಿ ಸ್ಟ್ರಗ್ ಹಾಕೊಂಡು ಒಂದೇ ತುತ್ತಲ್ಲಿ ತಿಂದು ಬಿಟ್ಲೈತಿ ಬಾಳೆಹಣ್ಣು. ಚೆನ್ನಾಯ್ತಾ? ಸಾಕು ಬಿಡು. ಇವತ್ತು ಮಂಗಣ್ಣ ಏನ ಅದ್ರ ಮೇಲೆ ಕುಂತು ಬಿಡ್ತೇನ ಬಾಳೆಗೊನೆ ಮೇಲೆ ಅಲ್ಲ. ಮಂಗಣ್ಣನ ಮರಿ ಹಣ್ಣು ಸ್ನ್ಯಾಕ್ಸು. ಇರು ಮಾಡಿಬಿಟ್ಟು ಇವಳೇ ಅಮ್ಮ ಆಗಿದ್ದಾಳೆ ಇವಾಗ ನೋಡಿ ಇಲ್ಲಿ. ಅಮ್ಮನ ಸ್ಟ್ರಗ್ ಹಾಕ್ಕೊಂಡು, ಅಮ್ಮನ ಸ್ವೆಟರ್ ಹಾಕ್ಕೊಂಡು. ಗೈಸ್ ಈಗ ಬಿಸಿ ಪಾಟೀಲ್ ಸರ್ ಬರ್ತಾರೆ. ಬಿಸಿ ಪಾಟೀಲ್ ಸರ್ ಶ್ರೀ ರಾಘವೇಂದ್ರ ಮಹಾತ್ಮೆ ಒಳಗೆ ಬಾಳೆ ನೋಡ್ರಿ ಇಲ್ಲಿ. ಸಾಕಿದ್ರೆ ಗಾಯ್ಸ್ ಏನು ಗೊತ್ತಾ, ಪ್ರಥಮ ಬಾರಿಗೆ ಬಿ ಸಿ ಪಾಟೀಲ್ ಸರ್ ಅವರು ಕಿರುತೆರೆಯಲ್ಲಿ ಶ್ರೀ ರಾಘವೇಂದ್ರ ಮಹಿಮೆ ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ನೀವು. ಗಾಯ್ಸ್ ನಮ್ಮ ಫೇವ್ರೆಟ್ ಬಿ ಸಿ ಪಾಟೀಲ್ ಸರ್. ಹೌದು ಗೈಸ್, ಇವತ್ತು ನಾವೇನೋ ಅದೇವಿ ಅಂತಂದ್ರು ಅವರಿಂದನೇ ಇರೋದು ನಾವು. ಹಾಗಾಗಿ ನಮಗೆ ಭಾಳ ಫೇವ್ರೆಟ್ ಅವರು ಬಿ ಸಿ ಪಾಟೀಲ್ ಸರ್. ಗಾಯ್ಸ್ ಇವತ್ತು ನಾವು ಊಟ ಮಾಡಲ್ಲ, ಯಾಕಂತಂದರೆ ಇವತ್ತು ಬಾಳೆಗೊನೆನೇ ನಮ್ಮ ಉಪಹಾರ ಆಗಿದೆ. ನನ್ನ ಮಗಳಿಗಂತೂ ಅದು ಇದ್ದುಬಿಟ್ರೆ ಏನು ಬೇಡ ನೋಡಿ. ಈಗ ಬಾಳೆಹಣ್ಣು 1-2 ತಿಂತಾರೆ ಗಾಯ್ಸ್, 10-11 ತಿಂತಾರೆ ಹೇಳಿ ಅಲ್ಲೇ ಅರ್ಧ ತಿಂದು ಖಾಲಿ ಮಾಡಿದ್ರು ಇವರು. 2 ದಿನ ಸಾಕು ಅವರಿಗೆ, 2 ದಿನದಲ್ಲಿ ಖಾಲಿ ಮಾಡ್ತಾರೆ ನಮ್ಮ ಮನ್ಯಾಗ. ಆದ್ರೆ ಅವು ಭಾಳ ತಡೆಯಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಕೊಡ್ತೇವೆ. ಮೊನ್ನೆ ಮೆಣಸಿನ್ಕಾಯಿನೂ ಕೊಟ್ಟು ಕಳಿಸಿದ್ರಲ್ಲ, ಮೊನ್ನೆ ಮೆಣಸಿನ್ಕಾಯಿನೂ ಕೂಡ ಕೊಟ್ಟು ಕಳಿಸಿದ್ರಲ್ಲ, ಹಸಿ ಮೆಣಸಿನ್ಕಾಯಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಕೊಟ್ಟೆ ಅವರಿಗೆ. ಅಷ್ಟೊತ್ತು ತೊಗೊಂಡು ನಾವೇನು ಮಾಡೋಣ, ಒಂದು ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರೆ ಒಂದು 5 kg ಅಷ್ಟು ಆಗೋಷ್ಟು ಮೆಣಸಿನ್ಕಾಯಿ ಕೊಟ್ಟು ಕಳಿಸಿದ್ರು.
ಅಂದ್ರೆ ಅವರು ಹೊಲದಲ್ಲಿ ಹಾಕ್ತಾರಂತ ನಮ್ಮ ಮನೆಯವ್ರು ಹೋಗಿದ್ರಲ್ಲ ಹಾಕಿ ಕೊಟ್ಟು ಕಳ್ಸ್ಯಾರ. ಇನ್ನೂ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಕೂಡ ತರ್ಸೋಣ ಅಂತ ಮಾಡೀನಿ ಚಟ್ನಿಗೆ, ಭಾಳ ಚೆನ್ನಾಗಿರ್ತೈತಿ. ನಮ್ಮ ಮನೆಯವ್ರು ಆ ಕಡೆ ಹೋದ್ರೆ ಇಸ್ಕೊಂಬರ್ರಿ ಅಂತ ಹೇಳ್ತೀನಿ. ಅಲ್ಲಿಗೆ ಹೋದ್ರೆ ಅವ್ರು ಬೇಕಾದ್ರೆ ಒಂದು ಸ್ವಲ್ಪ ಅವ್ರದ್ದು ಹೊಲ ತೋಟ ಕ್ಲಿಪ್ಪಿಂಗ್ ಕೂಡ ಮಾಡ್ಕೊಂಬರಕ್ಕೆ ಹೇಳ್ತೀನಿ. ಮಾ